ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನೆಲ್. ಇವಾಗ ಈ ವಿಡಿಯೋದಲ್ಲಿ ಪಂಪಿಂಗ್ ಲೆಮ್ಮ ಥಿಯರಮ್ದು ಹೆಂಗೆ ಸಾಲ್ವ್ ಮಾಡಬೇಕು, ಏನಿದೆ ಥಿಯರಮಲ್ಲಿ, ಹೆಂಗೆ ವರ್ಕ್ ಆಗುತ್ತೆ ಎಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಟಾಪಿಕ್ಕು ಕೂಡ ಎಕ್ಸಾಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಮೇ ಕಮ್ ಫಾರ್ 6 to 8 ಮಾರ್ಕ್ಸ್. ಸೊ ಇಂಪಾರ್ಟೆಂಟ್ ಇದೆ, ಆದಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಫಸ್ಟು ಪಂಪಿಂಗ್ ಲೆಮ್ಮ ಅಂದರೆ ಏನು? ಇಟ್ ಈಸ್ ದ ಥಿಯರಮ್ ವಿಚ್ ಈಸ್ ಯೂಸ್ ಟು ಪ್ರೂವ್ ದ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್. ಅಂದರೆ ಒಂದು ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ, ಅದು ರೆಗ್ಯುಲರ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಈ ಲೆಮ್ಮ ಥಿಯರಮ್ನ ನಾವು ಯೂಸ್ ಮಾಡ್ತೀವಿ. ಈ ಲೆಮ್ಮ ಥಿಯರಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಅವ್ರು ಕೊಟ್ಟಿರ್ತಾರೆ ಅಲ್ಲ ಲ್ಯಾಂಗ್ವೇಜು, ಲೆಟ್ ಎಲ್ ಬಿ ದ ರೆಗ್ಯುಲರ್ ಲ್ಯಾಂಗ್ವೇಜ್. ಅಂದರೆ ಆ ಎಲ್ನ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಫಸ್ಟ್ ಅಟ್ ದ ಇನಿಷಿಯಲ್ ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ಎನ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂ, ಒಂದು ಎನ್ ಅಂತ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಈ ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರ್ಬೇಕಂದ್ರೆ 1 2 3 ಈ ಥರ ಒಂದು ವ್ಯಾಲ್ಯೂಸ್ನ ನಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಸೆಲೆಕ್ಟ್ ಸ್ಟ್ರಿಂಗ್ ಝೆಡ್ ಸಚ್ ದಟ್ ಮಾಡ್ಯುಲಸ್ ಆಫ್ ಝೆಡ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಅಂದರೆ ಒಂದು ಸ್ಟ್ರಿಂಗ್ನ ಫ್ರಮ್ ದ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡಬೇಕು. ಆ ಸ್ಟ್ರಿಂಗ್ ಹೆಂಗಿರಬೇಕು ಅಂದರೆ, ಆ ಸ್ಟ್ರಿಂಗ್ದು ಲೆಂತ್ ಇರುತ್ತೆ ಅಲ್ವಾ, ಆ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಇರಬೇಕು. ಇದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಾಗಿರೋದು ಈ ಥಿಯರಮಲ್ಲಿ. ನೆಕ್ಸ್ಟು, ಡಿವೈಡ್ ಝೆಡ್ ಇಂಟು 3 ಪಾರ್ಟ್ಸ್. ಈ ಝೆಡ್ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿರ್ತೀರ ಅಲ್ವಾ, ಅದನ್ನು ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋಬೇಕು. ದಟ್ ಈಸ್ ಯು ವಿ ಡಬ್ಲ್ಯೂ ಇನ್ ಎ ಸಚ್ ಎ ವೇ ದಟ್, ಯಾವ ಕಂಡೀಷನ್ ಮೇಲೆ ಅದನ್ನು ಡಿವಿಷನ್ ಮಾಡ್ಕೋಬೇಕು ಅಂದರೆ, ಮಾಡ್ಯುಲಸ್ ಆಫ್ ಯು ವಿ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಆಗಬೇಕು, ಆ್ಯಂಡ್ ಮಾಡ್ಯುಲಸ್ ಆಫ್ ವಿ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಬೇಕು. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋ ಥರ ನಾವು ಝೆಡ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಐ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇದೆಲ್ಲ ಡಿವಿಷನ್ ಆದಮೇಲೆ ಯು ವಿ ಪವರ್ ಐ ಡಬ್ಲ್ಯೂ ಈಸ್ ಇನ್ ಎಲ್ ಅಂತ ಕನ್ಸಿಡರ್ ಮಾಡಬೇಕು. ಬೈ ಇಂಪ್ಲಿಮೆಂಟಿಂಗ್ ಐ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಐ ಪ್ಲೇಸಲ್ಲಿ ವ್ಯಾಲ್ಯೂಸ್ನ ಹಾಕ್ತಾ 0 ಇಂದ ಸ್ಟಾರ್ಟ್ ಮಾಡ್ತೀವಿ. 0 ಇಂದ ಕಂಟಿನ್ಯೂಸ್ 0 1 2 3 ಆ ಥರ ಈ ಏನಿದೆ ಯು ವಿ ಪವರ್ ಐ ಡಬ್ಲ್ಯೂ ಅದಕ್ಕೆ ಆಗ್ತಾ ಹೋಗ್ಬೇಕಾದ್ರೆ ಆ ವ್ಯಾಲ್ಯೂಸು ಇನ್ ಲ್ಯಾಂಗ್ವೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೋಗಬೇಕು. ಯಾವಾಗ ಅದರಲ್ಲಿ ವ್ಯಾಲ್ಯೂಸ್ ಹಾಕಿದ್ಮೇಲೆ ಆ ಲ್ಯಾಂಗ್ವೇಜ್ ಏನು ಬರುತ್ತೆ ಆ ಸ್ಟ್ರಿಂಗು ಲ್ಯಾಂಗ್ವೇಜಲ್ಲಿ ಇರಲ್ಲ ಅಂತ ಆಗುತ್ತೋ ಆವಾಗ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಅಂತ. ಓಕೆನಾ? ಅರ್ಥ ಆಯಿತು ಅಲ್ವಾ ಥಿಯರಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇವಾಗ ಒಂದು ಎಕ್ಸಾಂಪಲ್ನ ನೋಡಿ, ಅದರಲ್ಲಿ ನಾವು ಥಿಯರಮ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಎಕ್ಸಾಂಪಲ್, prove that language a power n b power n should be greater than or equals to 1 is not regular. ಇದು ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಬೇಕು. n should be greater than or equals to 1 ಅಲ್ವಾ. ಇದಕ್ಕೆ ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ಫಸ್ಟು n ಈಕ್ವಲ್ಸ್ ಟು 1 ಆದರೆ ಏನಾಗುತ್ತೆ, ಎ ಬಿ. ಗ್ರೇಟರ್ ದೆನ್ 1 ಅಂದರೆ ಎ ಪವರ್ 2 ಆಗಿ ಮಾಡಿಕೊಂಡ್ರೆ ಏನಾಗುತ್ತೆ, ಎ ಎ ಬಿ ಬಿ. 3 ಮಾಡಿಕೊಂಡ್ರೆ ಎ ಎ ಎ ಬಿ ಬಿ ಬಿ. ಓಕೆನಾ? ಇದು ಬಂದ್ಬಿಟ್ಟು ಲ್ಯಾಂಗ್ವೇಜ್. ಅಟ್ ದ ಇನಿಷಿಯಲ್ ಏನು ಮಾಡಬೇಕು, ಎಲ್ ಈಸ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ? ಅದಾದಮೇಲೆ ಇವಾಗ ಎನ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಲ್ವಾ. ಎನ್ ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ ವ್ಯಾಲ್ಯೂ ಆದರೂ ತೊಗೋಬೋದು. ನಾನಿಲ್ಲಿ ಎನ್ ವ್ಯಾಲ್ಯೂನ ಜಸ್ಟ್ ಎಕ್ಸಾಂಪಲ್ ಆಗಿ 4 ಅಂತ ಕನ್ಸಿಡರ್ ಮಾಡ್ತೀನಿ ಅಂದ್ಕೊಳ್ಳಿ. ಓಕೆನಾ? ಎನ್ ವ್ಯಾಲ್ಯೂ 4 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇವಾಗ ಝೆಡ್ನ ನಾವು ಚೂಸ್ ಮಾಡ್ಕೋಬೇಕು. ಝೆಡ್ನ ಹೆಂಗೆ ಚೂಸ್ ಮಾಡ್ಕೋಬೇಕು, ಸೆಲೆಕ್ಟ್ ಸ್ಟ್ರಿಂಗ್ ಝೆಡ್ ಸಚ್ ದಟ್ ಝೆಡ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಆಗಿರಬೇಕು. ಅಂದರೆ ಇಲ್ಲಿ ಚೂಸ್ ಮಾಡುವಂಥ ಸ್ಟ್ರಿಂಗು ಶುಡ್ ಬಿ ಗ್ರೇಟರ್ ದ್ಯಾನ್ 4 ಇರಬೇಕು, ಇಲ್ಲ ಈಕ್ವಲ್ಸ್ ಟು 4 ವ್ಯಾಲ್ಯೂ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಕನ್ಸಿಡರ್ ಮಾಡಿದ್ರೆ 1 2 3 4 ಇದೆಯಾ ವ್ಯಾಲ್ಯೂಸು? ಎಸ್ ಇದೆ. ಇದನ್ನೇ ಕನ್ಸಿಡರ್ ಮಾಡೋಣ. ಎ ಎ ಬಿ ಬಿ. ಸೊ ವ್ಯಾಲ್ಯೂ ಏನಾಗುತ್ತೆ, 4 ಆಗುತ್ತೆ. ದಿಸ್ 4 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎನ್ ವ್ಯಾಲ್ಯೂ ಅಲ್ವಾ. ಎನ್ ಅಂದರೆ 4 ಅಲ್ವಾ. ಎಸ್, ಅಕ್ಸೆಪ್ಟೇಬಲ್. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿಕೊಂಡು ನಾವು ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿದ್ದೀವಿ. ಇದಾದಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ ಸ್ಟ್ರಿಂಗ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ದಟ್ ಈಸ್ ಯು ವಿ ಡಬ್ಲ್ಯೂ. ಈ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಇನ್ ಎ ಸಚ್ ಎ ವೇ ದಟ್ ಎರಡು ಕಂಡೀಷನ್ನ ಅದು ಮ್ಯಾಚ್ ಮಾಡಬೇಕು. ಏನೇನು ಕಂಡೀಷನ್ನು, ಮಾಡ್ಯುಲೋ ಆಫ್ ಯು ವಿ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಆಗಬೇಕು, ಆ್ಯಂಡ್ ಮಾಡ್ಯುಲೋ ಆಫ್ ವಿ
ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಬೇಕು. ಈ ಕಂಡೀಷನ್ನ ಯಾವುದು ಈಗ ಎರಡು ಕಂಡೀಷನ್ನು ಇದು ಸ್ಯಾಟಿಸ್ಫೈ ಮಾಡಬೇಕು. ಓಕೆನಾ. ಫಸ್ಟ್ ಇವಾಗ ನೋಡಿ ಏನಿದೆ ವ್ಯಾಲ್ಯೂ ಬರ್ಕೊಳ್ಳೋಣ. ಝೆಡ್ ಈಕ್ವಲ್ಸ್ ಎ ಬಿ ಬಿ. ವಿ ವ್ಯಾಲ್ಯೂ ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇದೆ ಅಲ್ವಾ, ಅಂದರೆ 1 ವ್ಯಾಲ್ಯೂ ಇರ್ಬೋದು ವಿ ಅಲ್ಲಿ, ಇಲ್ಲ ಮೋರ್ ದ್ಯಾನ್ 1 ಇರ್ಬೋದು. ಸೊ ಇದನ್ನು ನಾನು ಯು ಅಂತ, ನೆಕ್ಸ್ಟ್ 2ನ ವಿ ಅಂತ, ಆ್ಯಂಡ್ ಲಾಸ್ಟ್ 1ನ ಡಬಲ್ಯೂ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದನ್ನು ಹೆಂಗಾದರೂ ಡಿವಿಷನ್ ಮಾಡ್ಕೋಬೋದು, ಈ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗಬೇಕು ಅಷ್ಟೇ. ಯು ವಿ ಅಂದರೆ ಯು ಮತ್ತು ವಿ ವ್ಯಾಲ್ಯೂ ಸೇರಿ ಏನಾಗುತ್ತೆ 3 ಆಗುತ್ತೆ. ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ನ, ಎಸ್ ಎನ್ ವ್ಯಾಲ್ಯೂ ಏನು 4 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ವಿ ವ್ಯಾಲ್ಯೂ ನೋಡಿ, ವಿ ಇದು ವ್ಯಾಲ್ಯೂ ಎಷ್ಟು 2 ಇದೆ. 2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಎಸ್ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಈ ಡಿವಿಷನ್ನು ಈ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಏನು ಮಾಡಬೇಕು, ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಮುಂಚೆ ನೋಡಿ ಯು ಏನು ಎ, ವಿ ಏನು ಎ ಬಿ, ಡಬ್ಲ್ಯೂ ಏನು ಬಿ. ಓಕೆನಾ. ಈ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. ಇವಾಗ ಯು ವಿ ಪವರ್ ಐ ಡಬ್ಲ್ಯೂ, ಇದಕ್ಕೆ ಐ ವ್ಯಾಲ್ಯೂಸ್ನ ಫ್ರಮ್ ದ ಝೀರೋ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಇವಾಗ ಐ ಈಕ್ವಲ್ಸ್ ಟು ಝೀರೋನ ಹಾಕೋಣ. ಐ ಈಕ್ವಲ್ಸ್ ಟು ಝೀರೋ ಏನಾಗುತ್ತೆ ಅಂತ ನೋಡೋಣ. ಯು ವ್ಯಾಲ್ಯೂ ಏನು ಎ, ವಿ ವ್ಯಾಲ್ಯೂ ಏನು ಎ ಬಿ ಪವರ್ ಐ ವ್ಯಾಲ್ಯೂ ಏನು 0, ಬಿ ಏನು ಬರುತ್ತೆ ಎ ಬಿ ಬರುತ್ತೆ. ಎ ಬಿ ಈಸ್ ಇನ್ ದ ಲ್ಯಾಂಗ್ವೇಜಾ? ಎಸ್, ಎ ಬಿ ಲ್ಯಾಂಗ್ವೇಜಲ್ಲಿದೆ, ಅಕ್ಸೆಪ್ಟೇಬಲ್. ನೆಕ್ಸ್ಟು ಐ ಈಕ್ವಲ್ಸ್ ಟು 1 ಹಾಕೋಣ. ಸೊ ಎ ಬಿ ಪವರ್ 1 ಬಿ ಗಿವ್ಸ್ ಏನಾಗುತ್ತೆ ಎ ಪವರ್ 1 ಅಂದರೆ ಎ ಬಿ ಹಂಗೆ ಇರುತ್ತೆ, ಬಿ ಆಗುತ್ತೆ. ಇಟ್ ಈಸ್ ಆಲ್ಸೋ ಅಕ್ಸೆಪ್ಟೇಬಲ್ ಅಲ್ವಾ, ಲ್ಯಾಂಗ್ವೇಜಲ್ಲಿ ಇದೆ. ನೆಕ್ಸ್ಟು ಐ ಈಕ್ವಲ್ಸ್ ಟು 2 ಹಾಕೋಣ. ಎ ಬಿ ಪವರ್ 2 ಬಿ ಗಿವ್ಸ್ ಏನು ಕೊಡುತ್ತೆ ಎ ಬಿ ಪವರ್ 2 ಅಂದರೆ ಏನಾಗುತ್ತೆ ಎ ಬಿ ಬಿ ಆಗುತ್ತೆ. ನೋಡಿ ಇಲ್ಲಿ ನೋಡಿ ಮಿಡಲಲ್ಲಿ ಬಿ ಬಂದಿದೆ, ಬಟ್ ಲ್ಯಾಂಗ್ವೇಜಲ್ಲಿ ಏನಿರಬೇಕು ಬಿ ಶುಡ್ ಬಿ ಫಾಲೋಡ್ ಬೈ ಎ, ಅಂದರೆ ಎ ಆದಮೇಲೆ ಬಿ ವ್ಯಾಲ್ಯೂಸ್ ಬರಬೇಕು. ಬಟ್ ಇಲ್ಲಿ ಇನ್ ಬಿಟ್ವೀನು ಬಿ ಬಂದು ಆಮೇಲೆ ಎ ಬಂದಿದೆ. ಸೊ ಈ ಸ್ಟ್ರಿಂಗ್ ಏನಿದೆ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್. ಇವಾಗ ನಾವು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಬರಿಬೋದು. ಓಕೆನಾ. ಈ ಎಕ್ಸಾಂಪಲ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ, ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಲ್ಯಾಂಗ್ವೇಜು ರೆಗ್ಯುಲರ್ ಅಂತ ತಗೋಬೇಕು. ಅದಾದಮೇಲೆ ಎನ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು ಇನ್ ಅ ಸಚ್ ಎ ವೇ ದಟ್ ಝೆಡ್ ವ್ಯಾಲ್ಯೂ ಏನಿರುತ್ತೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎನ್ ವ್ಯಾಲ್ಯೂ ಆಗಬೇಕು. ಅದಾದಮೇಲೆ ಆ ಝೆಡ್ ಸ್ಟ್ರಿಂಗ್ನ ಯಾವ್ದು ಕನ್ಸಿಡರ್ ಮಾಡಿರ್ತೀರೋ ಅದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ, ಯು ವಿ ಡಬ್ಲ್ಯೂ ಅಂತ. ಅದಾದಮೇಲೆ ಯು ವಿ ಪವರ್ ಐ ಡಬ್ಲ್ಯೂ, ಇದರಲ್ಲಿ ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿ ಅದು ನಾಟ್ ಬಿಲಾಂಗ್ಸ್ ಟು ಲ್ಯಾಂಗ್ವೇಜ್ ಆಗುತ್ತೆ ಆವಾಗ ಇಟ್ ಈಸ್ ನಾಟ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಆಗುತ್ತೆ. ಓಕೆನಾ. ಎಸ್, ಇದು ಸೆಕೆಂಡ್ ಎಕ್ಸಾಂಪಲ್ಲು ಆ್ಯಂಡ್ ಥರ್ಡ್ ಎಕ್ಸಾಂಪಲ್. ಇವೆರಡು ಎಕ್ಸಾಂಪಲ್ಲು ಕೂಡ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಇರುವಂಥ ಎಕ್ಸಾಂಪಲ್ಲು. ಸೊ ಇದನ್ನು ತೊಗೊಂಡು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ ಅಂದ್ಬಿಟ್ಟು ಈ ಕ್ವೆಶನ್ಸ್ನ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ. ಫಸ್ಟ್ ಏನು ಮಾಡೋಣ, ಸ್ಟೆಪ್ 1ಅಲ್ಲಿ ಝೆಡ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ನೋಡಿ ಕ್ವೆಶನಲ್ಲಿ ಇದು ಒಂದು ಸ್ವಲ್ಪ ಕ್ವೆಶನ್ ಡಿಫ್ರೆಂಟ್ ಆಗಿದೆ, ಫಸ್ಟ್ ಎಕ್ಸಾಂಪಲ್ಗಿಂತ ಡಿಫ್ರೆಂಟ್ ಆಗಿದೆ. ಏನಂದರೆ 0 ಪವರ್ ಎನ್ 1 ಪವರ್ ಎಮ್ ಎನ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಮ್, ಅಂದರೆ ಈ ಎನ್ ವ್ಯಾಲ್ಯೂ ಏನಿದೆ ಅದು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಮ್ ಆಗಬೇಕು. ಸೊ ದಟ್ ಹೆಂಗೆ ಕನ್ಸಿಡರ್ ಮಾಡ್ಬೋದು ನೋಡಿ, 0ನ ಎನ್ ಅಂತ 0 ಪವರ್ ಎನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು 1 ಪವರ್ ಎನ್ ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ಬೋದಾ? ಸೊ ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಪ್ಲಸ್ 1 ಅಲ್ವಾ, ಅಕ್ಸೆಪ್ಟ್ ಆಗುತ್ತಾ? ಎಸ್, ಅಕ್ಸೆಪ್ಟ್ ಆಗುತ್ತೆ. ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೆಪ್ 1ಅಲ್ಲಿ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು ಅಲ್ವಾ. ಸ್ಟ್ರಿಂಗ್ ಏನಿದೆ ಇದು ಎನ್ ಪ್ಲಸ್ 1 ಈಕ್ವಲ್ಸ್ ಟು 2n ಪ್ಲಸ್ 1 ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಓಕೆನಾ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ 2 ಏನು ಮಾಡಬೇಕಂದ್ರೆ ಝೆಡ್ ಈಕ್ವಲ್ಸ್, ಇವಾಗ ನಾವು ಡಿವಿಷನ್ ಮಾಡಬೇಕು, 3 ಡಿವಿಷನ್ ಆಗಿ ಮಾಡ್ಕೋಬೇಕು, ದಟ್ ಈಸ್ ಯು ವಿ ಡಬ್ಲ್ಯೂ ಅಂತ. ಬಟ್ ಇಲ್ಲಿ ನೋಡಿ 2 ವ್ಯಾಲ್ಯೂಸ್ ಅಷ್ಟೇ ಇದೆ, 0 ಪವರ್ ಎನ್
1 ಪವರ್ ಎಮ್ ಇದನ್ನ ಏನಂತ ತೊಗೊಂಡಿದ್ದೀವಿ 0 ಪವರ್ ಎನ್ 1 ಪವರ್ ಎನ್ ಪ್ಲಸ್ 1 ಅಂತ ತೊಗೊಂಡಿದ್ದೀವಿ. 2 ವ್ಯಾಲ್ಯೂ ಇದೆ. ನಮಗೇನು ಬೇಕು 3 ವ್ಯಾಲ್ಯೂಸ್ನ ಡಿವಿಷನ್ ಮಾಡಬೇಕಲ್ವಾ. ಇವಾಗ ಇನ್ನೂ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು. ಆ್ಯಂಡ್ ನಮ್ಮದು ಕಂಡೀಷನ್ ಏನಿದೆ ಇದಕ್ಕೆ ಯು ವಿ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಇರಬೇಕು ಆ್ಯಂಡ್ ವಿ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇರಬೇಕಲ್ವಾ. ಸೊ ಇವಾಗ 0 ಪವರ್ ಎನ್ನ ಏನಂತ ಬರಿಬೋದು ನಾವು 0 ಪವರ್ ಎನ್ ಮೈನಸ್ 1 0 ಪವರ್ 1 ಅಂತ ಕನ್ಸಿಡರ್ ಮಾಡ್ಬೋದಾ. 1 ಪವರ್ ಎನ್ ಪ್ಲಸ್ 1 ಅವಾಗ ಏನಾಗುತ್ತೆ ನೋಡಿ ಎನ್ ಮೈನಸ್ 1 ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗಿ ಎನ್ನೇ ಇರುತ್ತೆ ಅಲ್ವಾ. ಸೊ 0 ಪವರ್ ಎನ್ನ ನಾವು 0 ಪವರ್ ಎನ್ ಮೈನಸ್ 1 0 ಪವರ್ 1 ಅಂತ ಕನ್ಸಿಡರ್ ಮಾಡಿದ್ದೀವಿ. ಇವಾಗ ಇದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಯು ವಿ ಡಬ್ಲ್ಯೂ ಓಕೆನಾ. ಸೊ ಯು ವ್ಯಾಲ್ಯೂ ಏನಾಯಿತು ಎನ್ ಮೈನಸ್ 1, ವಿ ವ್ಯಾಲ್ಯೂ ಏನಾಯಿತು 1, ಡಬ್ಲ್ಯೂ ವ್ಯಾಲ್ಯೂ ಏನಾಯಿತು ಎನ್ ಪ್ಲಸ್ 1. ನೋಡಿ ಯು ಮತ್ತು ವಿ ವ್ಯಾಲ್ಯೂ ಇವೆರಡನ್ನೂ ಹಾಕಿದ್ರೆ ಇಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಆಗುತ್ತಾ. ಎಸ್ ಆಗುತ್ತೆ. ನೆಕ್ಸ್ಟು ಡಬ್ಲ್ಯೂ ಹೆಂಗೆ ಈಕ್ವಲ್ಸ್ ಆಗುತ್ತೆ ನೋಡ್ಕೊಳ್ಳಿ, ತಿರ್ಗಾ ಅದನ್ನು ಕನ್ಫ್ಯೂಷನ್ ಮಾಡ್ಕೊಬಿಡಿ. ಯು ವ್ಯಾಲ್ಯೂ ಏನಿದೆ ಎನ್ ಮೈನಸ್ 1 ಪ್ಲಸ್ ವಿ ವ್ಯಾಲ್ಯೂ ಏನಿದೆ 1 ಇದೆಯಾ. ಸೊ ಎನ್ ಬರುತ್ತಾ ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ನ. ನೆಕ್ಸ್ಟು ವಿ ವ್ಯಾಲ್ಯೂ ಏನಿದೆ 1 ಈಸ್ ಈಕ್ವಲ್ಸ್ ಟು 1 ಅಲ್ವಾ. ಸೊ ಅಕ್ಸೆಪ್ಟೇಬಲ್ ಓಕೆನಾ. ಇದು ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಐ ಫಸ್ಟು ಇನಿಷಿಯಲ್ ವ್ಯಾಲ್ಯೂ ಏನು ಐ ಈಕ್ವಲ್ಸ್ ಟು 0 ಅಂತ. ಇವಾಗ ಯು ವ್ಯಾಲ್ಯೂ ಏನಿದೆ 0 ಪವರ್ ಎನ್ ಮೈನಸ್ 1 0 ಪವರ್ 1 ಪವರ್ ಎನ್ ಪ್ಲಸ್ 1. ಇವಾಗ ಐ ವ್ಯಾಲ್ಯೂನ 0 ಮಾಡಿದ್ರೆ ಏನಾಗುತ್ತೆ 1 ಪವರ್ 0 ಆಗುತ್ತೆ. ಸೊ ಏನಾಗುತ್ತೆ 0 0 ಆಗೇ ಇರುತ್ತೆ. ವ್ಯಾಲ್ಯೂ ಈಕ್ವಲ್ಸ್ ಟು 0 ಎನ್ ಮೈನಸ್ 1 ಎನ್ ಪ್ಲಸ್ 1. ಇಟ್ ಈಸ್ ಇನ್ ದ ಲ್ಯಾಂಗ್ವೇಜು ಹೆಂಗೆ ಅಂದರೆ ಎನ್ ಮೈನಸ್ 1 ಈಸ್ ಲೆಸ್ ದ್ಯಾನ್ ಎನ್ ಪ್ಲಸ್ 1 ಅಲ್ವಾ. ಸೊ ಇಟ್ ಈಸ್ ಅಕ್ಸೆಪ್ಟೇಬಲ್. ನೆಕ್ಸ್ಟ್ ನೋಡಿ ಐ ಈಕ್ವಲ್ಸ್ ಟು 1 ಹಾಕ್ಕೊಳ್ಳೋಣ. ಅವಾಗ ಏನಾಗುತ್ತೆ 0 ಪವರ್ ಎನ್ ಮೈನಸ್ 1 ಇಲ್ಲಿ 1 ಹಾಕ್ಕೊಂಡ್ರೆ ಪ್ಲಸ್ 1 ಸೊ ಎನ್ ಆಗುತ್ತೆ. ಸೊ ಎನ್ ಪ್ಲಸ್ 1 ಈಕ್ವಲ್ಸ್ ಟು 0 ಪವರ್ ಎನ್ 1 ಎನ್ ಪ್ಲಸ್ 1. ಇದು ಅಷ್ಟೇ ನೋಡಿ ಎನ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಎನ್ ಪ್ಲಸ್ 1 ಅಲ್ವಾ. ಸೊ ಇಟ್ ಈಸ್ ಇನ್ ದ ಲ್ಯಾಂಗ್ವೇಜ್. ನೆಕ್ಸ್ಟು ಐ ಈಕ್ವಲ್ಸ್ ಟು 2 ಹಾಕ್ಕೊಳ್ಳೋಣ. ಆವಾಗ ಏನಾಗುತ್ತೆ ನೋಡೋಣ 0 ಎನ್ ಮೈನಸ್ 1 0 ಪವರ್ ಎನ್ ಅಂದರೆ ಇಲ್ಲಿ 2 ಆದರೆ ಪ್ಲಸ್ 2 ಆಗುತ್ತೆ 1 ಎನ್ ಪ್ಲಸ್ 1. ಆವಾಗ ಏನಾಗುತ್ತೆ 0 ಪವರ್ ಮೈನಸ್ 1 ಪ್ಲಸ್ 2 ಆದರೆ ಪ್ಲಸ್ 1 ಉಳಿಯುತ್ತೆ. ಸೊ ಎನ್ ಪ್ಲಸ್ 1 ಪವರ್ ಎನ್ ಪ್ಲಸ್ 1. ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಮ್ ಅಂತ ಇದೆ. ಸೊ ಇವೆರಡು ಈಕ್ವಲ್ ಆಗ್ತಿದೆ. ಸೊ ಇಟ್ ಈಸ್ ಆಲ್ಸೋ ಇನ್ ದ ಲ್ಯಾಂಗ್ವೇಜ್. ನೆಕ್ಸ್ಟು ಐ ಈಕ್ವಲ್ಸ್ ಟು 3 ಹಾಕ್ಕೊಳ್ಳೋಣ. 0 ಪವರ್ ಎನ್ ಮೈನಸ್ 1 ಪ್ಲಸ್ 3 1 ಪವರ್ ಎನ್ ಪ್ಲಸ್ 1. ಸೊ ನೋಡಿ 3 ಮೈನಸ್ 1 ಎಷ್ಟಾಗುತ್ತೆ 0 ಪವರ್ ಎನ್ ಪ್ಲಸ್ 2 ಆಗುತ್ತೆ. 1 ಪವರ್ ಎನ್ ಪ್ಲಸ್ 1 ಆಗುತ್ತೆ. ಈ ಎನ್ ಪ್ಲಸ್ 2 ಈಸ್ ಗ್ರೇಟರ್ ದ್ಯಾನ್ ಎನ್ ಪ್ಲಸ್ 1 ಅಲ್ವಾ. ಬಟ್ ಆದರೆ ಕ್ವೆಶನಲ್ಲಿ ಏನು ಕೊಟ್ಟಿರೋದು ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಮ್ ಇರಬೇಕು. ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇವಾಗ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಬರಿತೀವಿ. ಓಕೆನಾ. ಅರ್ಥ ಆಯಿತು ಅಲ್ವಾ ಈ ಪ್ರಾಬ್ಲಮ್ಮು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅರ್ಥ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೇ ಥರ ಎಕ್ಸಾಂಪಲ್ ಇದೆ, ಇದನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ದಟ್ ಈಸಿ ಆಗುತ್ತೆ. ಸಲ್ಯೂಷನ್ ಫಸ್ಟ್ ಏನಿದೆ ಇದನ್ನು ಬರ್ಕೊಳ್ಳೋಣ. ಝೆಡ್ ವ್ಯಾಲ್ಯೂ 0 ಪವರ್ ಎನ್ 1 ಪವರ್ ಎಮ್ 2 ಪವರ್ ಎನ್. ಇಲ್ಲೂ ನೋಡಿ ಎನ್ ಎಮ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು 1 ಇರಬೇಕು, ಇಲ್ಲ ಗ್ರೇಟರ್ ದ್ಯಾನ್ 1 ಇರಬೇಕು. ಸ್ಟೆಪ್ 1 ಮಾಡೋಣ. ಸ್ಟೆಪ್ 1ಅಲ್ಲಿ ಝೆಡ್ ವ್ಯಾಲ್ಯೂ ಬೇಕಲ್ವ ನಮಗೆ. ಇವಾಗ ಎನ್ ವ್ಯಾಲ್ಯೂಸ್ ಬೇಕು. ಸೊ ಎನ್ ಪ್ಲಸ್ ಈ ಎಮ್ನ ನಾವು ಎಮ್ ಈಕ್ವಲ್ಸ್ ಟು ಎನ್ ಪ್ಲಸ್ 1 ಅಂತ ತಗೊಳ್ಳೋಣ. ಎನ್ ಪ್ಲಸ್ 1 ಎನ್ ಓಕೆನಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 3n ಪ್ಲಸ್ 1 ಆಗುತ್ತೆ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಓಕೆನಾ. ನೆಕ್ಸ್ಟ್ ಸ್ಟೆಪ್ 2 ತಗೊಳ್ಳೋಣ. ಸ್ಟೆಪ್ 2 ಅಲ್ಲಿ ಝೆಡ್ ಈಕ್ವಲ್ಸ್ ಟು ವ್ಯಾಲ್ಯೂಸ್ ಏನೇನಿದೆ 0ನ ನಾವು ಏನಂತ ಕನ್ಸಿಡರ್ ಮಾಡೋಣ 0 ಪವರ್ ಎನ್ ಮೈನಸ್ 1 0 1 ಪವರ್ ಎನ್ ಪ್ಲಸ್ 1 2 ಪವರ್ ಎನ್. ಓಕೆನಾ. ಇಲ್ಲಿ ಏನಕ್ಕೆ ಈ ಥರ ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ ವಿದು ಒಂದು ಕಂಡೀಷನ್ ಇದೆ ಅಲ್ವಾ.
ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇರಬೇಕು. ಆ್ಯಂಡ್ ಆಲ್ಸೋ ವಿ ಪವರ್ಗೆ ನಾವು ಐ ವ್ಯಾಲ್ಯೂಸ್ನ ಹಾಕೊತಾ ಹೋಗ್ತೀವಿ. ಈ ಥರ ಕ್ವಶನ್ ಅಂದರೆ n+1 ಈ ಥರ ಎಲ್ಲ ತೊಗೊಂಡ್ರೆ ಅದಕ್ಕೆ ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಥರ ಡಿವಿಷನ್ ಮಾಡ್ಕೋಬೇಕು. ಓಕೆನಾ. ಸೊ ಇದನ್ನು ಯು ಅಂತ ಕನ್ಸಿಡರ್ ಮಾಡೋಣ, ವಿ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡೋಣ. ಸೊ ಯು ಈಕ್ವಲ್ಸ್ n-1, ವಿ ಈಕ್ವಲ್ಸ್ 1, ಡಬ್ಲ್ಯೂ ಈಕ್ವಲ್ಸ್ n+1 ಆ್ಯಂಡ್ ದಿಸ್ ಒನ್ n ಪ್ಲಸ್ n ಏನಾಗುತ್ತೆ 2n+1 ಆಗುತ್ತೆ. ಓಕೆನಾ. ಇಷ್ಟು ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. ಇವಾಗ ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಐ ಈಕ್ವಲ್ಸ್ ಟು 0 ಮಾಡೋಣ. 0 ಪವರ್ n-1 ಹಂಗೆ ಇರುತ್ತೆ. 0 ಪವರ್ ಐ ವ್ಯಾಲ್ಯೂ ಏನು 0 ಹಾಕೊತೀವಿ. 1 ಪವರ್ n+1 ಹಂಗೆ ಇರುತ್ತೆ. 2 ಪವರ್ n. ಓಕೆನಾ. ಇವಾಗ ವ್ಯಾಲ್ಯೂ ಏನಾಗುತ್ತೆ 0 ಪವರ್ n-1 ಆಗುತ್ತೆ. 1 ಪವರ್ n+1 ಆಗುತ್ತೆ. 2 ಪವರ್ n ಆಗುತ್ತೆ. ಇಲ್ಲಿ ನೋಡಿ n ವ್ಯಾಲ್ಯೂ ಏನಾಗಬೇಕು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಬೇಕು. ಇಲ್ಲಿ n-1 ಆಗಿಬಿಟ್ರೆ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್ ಅಲ್ವಾ. 0 ಪವರ್ ಎನ್ನೇ ಫಸ್ಟು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು, ಅದಕ್ಕಿಂತ ಲೆಸ್ ಇದೆ. n ಈಸ್ ಗ್ರೇಟರ್ ದ್ಯಾನ್ ಏನಾಗಿದೆ n-1 ಆಗಿದೆ. ಸೊ ಇಲ್ಲೇ ಐ ಈಕ್ವಲ್ಸ್ ಟು 0 ಹಾಕೊಂಡಾಗಲೇ ಈ ಕಂಡೀಷನ್ ಸ್ಟ್ರಿಂಗ್ ಏನು ಬರ್ತಿದೆ ಇದು ಈ ಲ್ಯಾಂಗ್ವೇಜಲ್ಲಿ ಇಲ್ಲ. ಸೊ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್. ಓಕೆನಾ. ಇದನ್ನು ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ ಗೊತ್ತಾಯಿತು ಅಲ್ವಾ. ಫಸ್ಟು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು ಇನ್ ಅ ಸಚ್ ವೇ ದಟ್ n ವ್ಯಾಲ್ಯೂಸ್ನ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು n ಆಗಿರಬೇಕು. ಇದನ್ನು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಝೆಡ್ ವ್ಯಾಲ್ಯೂನ ಏನು ಮಾಡಬೇಕು, ಯು ವಿ ಡಬ್ಲ್ಯೂ ಆಗಿ ಡಿವೈಡ್ ಮಾಡ್ಕೋಬೇಕು. ಸೊ ಈ ಡಿವಿಷನ್ನ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಐ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಯಾವಾಗ ಒಂದು ಸ್ಟ್ರಿಂಗ್ ಬರೋದು ಲ್ಯಾಂಗ್ವೇಜಲ್ಲಿ ಇರಲ್ಲ ಆವಾಗ ಅದನ್ನು ನಾವು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆನಾ. ಇಲ್ಲಿಗೆ ಪಂಪಿಂಗ್ ಲೆಮ್ಮ ಹೆಂಗೆ ಪ್ರೂವ್ ಮಾಡೋದು ಅನ್ನೋದು ಅರ್ಥ ಆಗಿದೆ ಅಲ್ವಾ. ಇಫ್ ಏನಾದರೂ ನಿಮಗೆ ಈ ಕ್ವೆಶನ್ಸ್ಗಳಲ್ಲಿ ಡೌಟ್ ಇದ್ದರೆ ಆ್ಯಂಡ್ ಇದೇ ಥರ ಎಕ್ಸಾಂಪಲ್ಸು ಸಾಲ್ವ್ ಮಾಡಬೇಕಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಕನ್ವರ್ಷನ್ ಫ್ರಮ್ NFA ಟು DFA ಡೆಸಿಮಲ್ ವ್ಯಾಲ್ಯೂಸ್ದು ಇನ್ನೂ ಎಕ್ಸಾಂಪಲ್ ಮಾಡಿ ಅಂತ ಕೇಳ್ತಿದ್ದೀರಾ. ಅದರಲ್ಲಿ ಡಿಫ್ರೆನ್ಸ್ ಏನೂ ಬರಲ್ಲ. ಡೆಸಿಮಲ್ ವ್ಯಾಲ್ಯೂಸು ತೊಗೊಂಡ್ರೂ ಸೇಮೇ ಬರುತ್ತೆ, ABCD ವ್ಯಾಲ್ಯೂಸ್ ತೊಗೊಂಡ್ರು ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಬಟ್ ಸ್ಟಿಲ್ ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಸಾಲ್ವ್ ಅನದರ್ ಒಂದು ಎಕ್ಸಾಂಪಲ್ನ ತೊಗೊಂಡು ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಟೇಬಲ್ ಫಿಲ್ಲಿಂಗ್ ಮೆಥಡು ಇವೆರಡನ್ನೂ ಸಪ್ರೇಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿ ಹಾಕ್ತೀನಿ. ನೆಕ್ಸ್ಟು ಮಾಡ್ಯೂಲ್ 3ಗೆ ಹೋಗೋಣ. ಮಾಡ್ಯೂಲ್ 2 ಅಲ್ಲಿ ಮಾಡ್ಯೂಲ್ 1ನಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಯಾವುದೇ ಎಕ್ಸಾಂಪಲ್ ಎಕ್ಸ್ಟ್ರಾ ಸಾಲ್ವ್ ಮಾಡಬೇಕಂತ ಇದ್ರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.